ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟು ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗ ಮಾತಾಡಿದೆ, ಯಾಕೆಂದರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸ್ಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾಯಿದ್ರು, ಕೂಲಿ ಮಾಡೋರಿಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನು ಆ್ಯಕ್ಟ್ ಕಂಪ್ಲೀಟ್ ಲಿಂಬೋಲಿ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವ್ರ ಮೇಲೆ, ಯಾರು ಕೂಲಿ ಮಾಡ್ತಾಯಿದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟ್ರು ಹೋಗ್ತಾ ಇದ್ದೀವಿ, ACC ಸೆಕ್ರೆಟರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ. ಈ ಕೆಲಸಕ್ಕೆ ನಾವು ಮಾಡ್ತಾಯಿದ್ದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನು ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. 16 ವರ್ಷದ ಕೆಳಗಡೆ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಅದು ದೊಡ್ಡ ಚರ್ಚೆ ನಡೀತಾ ಇದೆ. When are you planning to announce a committee for it, sir, to discuss this? We are there. See, lot of ಬೇರೆ ಕಂಟ್ರೀಸ್ ಎಲ್ಲ ಇದಾಗ್ತಾ ಇದೆ. ಐ ಕಾಂಟ್ ಡಿಸ್ಕ್ಲೋಸ್ ದಟ್ ವಾಟ್ ಟೈಪ್ ಆಫ್ ಇಂಟರ್ನಲ್ ಮಿಸ್ಯೂಸ್ ಮಕ್ಕಳು ಆಗ್ತಾ ಇದೆ. ಭಾಳ ಪೇರೆಂಟ್ಸಿಂದ ಎಲ್ಲ ಒತ್ತಡ ಇದೆ. ನಮ್ಮ ಸ್ಕೂಲ್ಗಳಲ್ಲೂ ಕೂಡ ನಾವು ಇದನ್ನು ಬ್ಯಾನ್ ಮಾಡಿದ್ದೀವಿ. ಪೇರೆಂಟ್ಸ್ದೆಲ್ಲ ಭಾಳ ಒತ್ತಡ ಇದೆ ಈ ವಿಚಾರಕ್ಕೆ, ಮಕ್ಕಳದ್ದು ಬಿಡಿ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೆವೆಲ್ ಕೂಡ ಭಾಳ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಇದೆ. ಸದ್ಯದಲ್ಲಿ ವಿಲ್ ಟೇಕ್ ಸಮ್. Bengaluru is known as the lake city. Recently there is a data that's been revealed by the National Water Quality Monitoring Body which states that the Bengaluru lake water is 90% not fit for bathing or for drinking as well, sir. No, we are not asking any lake to be water to be drinking or for bath. It is only there for the water has to go down for the underground water. We are not using in Bangalore any lake for drinking water. Even at the Tippgunalli water, we are just cleaning it. She kept a BWSP has kept a separate this one. Apart from that, no lakes are being used in Bangalore for drinking or bathing. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟು ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗ ಮಾತಾಡಿದೆ, ಯಾಕೆಂದರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸ್ಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾಯಿದ್ರು, ಕೂಲಿ ಮಾಡೋರಿಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನು ಆ್ಯಕ್ಟ್ ಕಂಪ್ಲೀಟ್ ಲಿಂಬೋಲಿ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವ್ರ ಮೇಲೆ, ಯಾರು ಕೂಲಿ ಮಾಡ್ತಾಯಿದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟ್ರು ಹೋಗ್ತಾ ಇದ್ದೀವಿ, ACC ಸೆಕ್ರೆಟರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ. ಈ ಕೆಲಸಕ್ಕೆ ನಾವು ಮಾಡ್ತಾಯಿದ್ದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನು ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. 16 ವರ್ಷದ ಕೆಳಗಡೆ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಅದು ದೊಡ್ಡ ಚರ್ಚೆ ನಡೀತಾ ಇದೆ. When are you planning to announce a committee for it, sir, to discuss this? We are there. See, lot of ಬೇರೆ ಕಂಟ್ರೀಸ್ ಎಲ್ಲ ಇದಾಗ್ತಾ ಇದೆ. ಐ ಕಾಂಟ್ ಡಿಸ್ಕ್ಲೋಸ್ ದಟ್ ವಾಟ್ ಟೈಪ್ ಆಫ್ ಇಂಟರ್ನಲ್ ಮಿಸ್ಯೂಸ್ ಮಕ್ಕಳು ಆಗ್ತಾ ಇದೆ. ಭಾಳ ಪೇರೆಂಟ್ಸಿಂದ ಎಲ್ಲ ಒತ್ತಡ ಇದೆ. ನಮ್ಮ ಸ್ಕೂಲ್ಗಳಲ್ಲೂ ಕೂಡ ನಾವು ಇದನ್ನು ಬ್ಯಾನ್ ಮಾಡಿದ್ದೀವಿ. ಪೇರೆಂಟ್ಸ್ದೆಲ್ಲ ಭಾಳ ಒತ್ತಡ ಇದೆ ಈ ವಿಚಾರಕ್ಕೆ, ಮಕ್ಕಳದ್ದು ಬಿಡಿ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೆವೆಲ್ ಕೂಡ ಭಾಳ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಇದೆ. ಸದ್ಯದಲ್ಲಿ ವಿಲ್ ಟೇಕ್ ಸಮ್. Bengaluru is known as the lake city. Recently there is a data that's been revealed by the National Water Quality Monitoring Body which states that the Bengaluru lake water is 90% not fit for bathing or for drinking as well, sir. No, we are not asking any lake to be water to be drinking or for bath. It is only there for the water has to go down for the underground water. We are not using in Bangalore any lake for drinking water. Even at the Tippgunalli water, we are just cleaning it. She kept a BWSP has kept a separate this one. Apart from that, no lakes are being used in Bangalore for drinking or bathing.
ಮಾದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು. ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟು ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗ ಮಾತಾಡಿದೆ, ಯಾಕೆಂದರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸ್ಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾಯಿದ್ರು, ಕೂಲಿ ಮಾಡೋರ್ಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನು ಆ್ಯಕ್ಟ್ ಕಂಪ್ಲೀಟ್ ಲಿಂಬೋಲಿ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವ್ರ ಮೇಲೆ, ಯಾರು ಕೂಲಿ ಮಾಡ್ತಾಯಿದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟ್ರು ಹೋಗ್ತಾ ಇದ್ದೀವಿ. ACC ಸೆಕ್ರೆಟ್ರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟ್ರಿ. ಈ ಕೆಲಸಕ್ಕೆ ನಾವು ಮಾಡ್ತಾಯಿದ್ದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನು ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. 16 ವರ್ಷದ ಕೆಳಗಡೆ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಅದು ದೊಡ್ಡ ಚರ್ಚೆ ನಡೀತಾ ಇದೆ. When are you planning to announce a committee for it, sir, to discuss No, this? we are there. See, lot of ಬೇರೆ ಕಂಟ್ರೀಸ್ ಎಲ್ಲ ಇದಾಗ್ತಾ ಇದೆ. ಐ ಕಾಂಟ್ ಡಿಸ್ಕ್ಲೋಸ್ ದಟ್ ವಾಟ್ ಟೈಪ್ ಆಫ್ ಇಂಟರ್ನಲ್ ಮಿಸ್ಯೂಸ್ ಮಕ್ಕಳು ಆಗ್ತಾ ಇದೆ. ಭಾಳ ಪೇರೆಂಟ್ಸಿಂದ ಎಲ್ಲ ಒತ್ತಡ ಇದೆ. ನಮ್ಮ ಸ್ಕೂಲ್ಗಳಲ್ಲೂ ಕೂಡ ನಾವು ಇದನ್ನು ಬ್ಯಾನ್ ಮಾಡಿದ್ದೀವಿ. ಪೇರೆಂಟ್ಸ್ದೆಲ್ಲ ಭಾಳ ಒತ್ತಡ ಇದೆ ಈ ವಿಚಾರಕ್ಕೆ. ಮಕ್ಕಳದ್ದು ಬಿಡಿ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೆವೆಲ್ ಕೂಡ ಭಾಳ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಇದೆ. ಸದ್ಯದಲ್ಲೇ ವಿಲ್ ಟೇಕ್ Sir, ಸಮ್. Bengaluru is known as the lake city. Recently, there is a data that's been revealed by the National Water Quality Monitoring Body, which states that the Bengaluru lake water is 90% not fit for bathing or for drinking as well, sir. No, we are not asking any lake to be water to be drinking or for bath. It is only there for the water has to go down for the underground water. We are not using in Bangalore any lake for drinking water. Even at the Tippgunalli water, we are just cleaning it. She kept a BWSP has kept a separate this one. Apart from that, no lakes are being used in Bangalore for drinking or bathing. ಮಾದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟು ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗ ಮಾತಾಡಿದೆ, ಯಾಕೆಂದರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸ್ಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾಯಿದ್ರು, ಕೂಲಿ ಮಾಡೋರ್ಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನು ಆ್ಯಕ್ಟ್ ಕಂಪ್ಲೀಟ್ ಲಿಂಬೋಲಿ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವ್ರ ಮೇಲೆ, ಯಾರು ಕೂಲಿ ಮಾಡ್ತಾಯಿದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟ್ರು ಹೋಗ್ತಾ ಇದ್ದೀವಿ. ACC ಸೆಕ್ರೆಟ್ರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟ್ರಿ. ಈ ಕೆಲಸಕ್ಕೆ ನಾವು ಮಾಡ್ತಾಯಿದ್ದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನು ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. 16 ವರ್ಷದ ಕೆಳಗಡೆ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಅದು ದೊಡ್ಡ ಚರ್ಚೆ ನಡೀತಾ ಇದೆ. When are you planning to announce a committee for it, sir, to discuss No, this? we are there. See, lot of ಬೇರೆ ಕಂಟ್ರೀಸ್ ಎಲ್ಲ ಇದಾಗ್ತಾ ಇದೆ. ಐ ಕಾಂಟ್ ಡಿಸ್ಕ್ಲೋಸ್ ದಟ್ ವಾಟ್ ಟೈಪ್ ಆಫ್ ಇಂಟರ್ನಲ್ ಮಿಸ್ಯೂಸ್ ಮಕ್ಕಳು ಆಗ್ತಾ ಇದೆ. ಭಾಳ ಪೇರೆಂಟ್ಸಿಂದ ಎಲ್ಲ ಒತ್ತಡ ಇದೆ. ನಮ್ಮ ಸ್ಕೂಲ್ಗಳಲ್ಲೂ ಕೂಡ ನಾವು ಇದನ್ನು ಬ್ಯಾನ್ ಮಾಡಿದ್ದೀವಿ. ಪೇರೆಂಟ್ಸ್ದೆಲ್ಲ ಭಾಳ ಒತ್ತಡ ಇದೆ ಈ ವಿಚಾರಕ್ಕೆ. ಮಕ್ಕಳದ್ದು ಬಿಡಿ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೆವೆಲ್ ಕೂಡ ಭಾಳ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಇದೆ. ಸದ್ಯದಲ್ಲೇ ವಿಲ್ ಟೇಕ್ Sir, ಸಮ್. Bengaluru is known as the lake city. Recently, there is a data that's been revealed by the National Water Quality Monitoring Body, which states that the Bengaluru lake water is 90% not fit for bathing or for drinking as well, sir. No, we are not asking any lake to be water to be drinking or for bath. It is only there for the water has to go down for the underground water. We are not using in Bangalore any lake for drinking water. Even at the Tippgunalli water, we are just cleaning it.
We have kept a BWSP has kept a separate this one. Apart from that, no lakes are being used in Bangalore for drinking or bathing. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು. ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ.